ರಿಸಲ್ಟ್ ಹೇಳ್ಕೊಳ್ತೀನಿ. ಯಾರು ತುಂಬ ಹೊತ್ತು ಮಾತಾಡಿದೆ ಅಂತ ಬೇಜಾರಾಗಿದ್ರೆ, ನನ್ನ ತಮ್ಮ ಡ್ರಿಂಕ್ಸ್ ಮಾಡಿ ಲಿವರ್ ಡ್ಯಾಮೇಜ್ ಆಗಿತ್ತು. ಅದ್ರ ಜೊತೆಗೆ ಅವನು ಎಲ್ಲಿಗೂ ದೂರ ಜರ್ನಿ ಮಾಡಿ ಅವನಿಗೆ ಯಾವ ಪ್ರಾಬ್ಲಮಿಂದ ಆಗಿತ್ತು, ಮೈಂಡಲ್ಲಿ ಬ್ಲಡ್ ಫ್ಲಾಟ್ ಆಗಿತ್ತು. ಅದನ್ನು ಅವನಲ್ಲಿ ಬಿದ್ದಿದ್ದ ಪೊಸಿಷನಿಂದ ಅವ್ನ ಬಾಡಿ ಬರುತ್ತೋ ಇಲ್ಲ ಮನೆಗೆ ಅನ್ನೋ ಪೊಸಿಷನಲ್ಲಿ ಇದ್ದ. ಅಲ್ಲಿಂದ ಮಣಿಪಾಲಿಗೆ ನಮ್ಮ ಬ್ರದರ್ಸ್ ಎಲ್ಲ ಇದು ಮಾಡಿ ಅವನಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮನೇಲಿ ಕರ್ಕೊಂಬಂದು ಆರಾಮಾಗಿದ್ದ. ಬಟ್ ಊಟ ಮಾಡ್ತಿದ್ದ, ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಇಬ್ಬರು ಮಕ್ಕಳು ಸಪ್ರೇಟ್, ಜಾಯಿಂಟ್ ಫ್ಯಾಮಿಲಿ ಎಲ್ಲ ಸಿಂಗಲ್ ಫ್ಯಾಮಿಲಿ ಆಗಿದ್ದಾರೆ. ಅಂಥ ಟೈಮಲ್ಲಿ ಅವನಿಗೆ ದುಡಿಯೋಂಥ ಮಗನೇ ಆ ಥರ ಆಗಿದ್ದಾನೆ. ಅವನಿಗೆ ತೋಟ ಇದೆ, ಅದನ್ನ ನೋಡ್ಕೊಳಕ್ಕಾಗ್ತಿಲ್ಲ. ಹಸು ಇದ್ದಾವೆ, ಅವ್ನು ಸಾಕಾಗ್ತಾ ಇಲ್ಲ. ಮಕ್ಕಳಿದ್ದಾರೆ, ಅವ್ರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಇಂಥ ಟೈಮಲ್ಲಿ ನಮ್ಮ ಅಮ್ಮನೂ ಅವ್ರ ಜೊತೆ ಇದ್ದರು. ಆ ಟೈಮಲ್ಲಿ ನನಗೆ ಭಾಳನೇ ಖುಷಿ ತಂದ ವಿಚಾರ ಇದು. ಆ ಟೈಮಲ್ಲಿ ಬಂದು ನನಗೆ ಇವರು ಹೇಳೋಗಿದ್ದು ಸರ್ಗಳೆಲ್ಲ. ನಮ್ಮಮ್ಮ ಬಂದರು ಊರಿಗೆ, ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಬಂದರು. ಬಂದಾದ್ಮೇಲೆ ಅವ್ರು ಹೇಳಿದಷ್ಟೇ, ನಿನ್ನ ತಮ್ಮ ಬದುಕಲ್ಲ, ಹೆಂಗೆ ಮಾಡ್ತೀರಾ ನೋಡ್ರಿ ನೀವೆಲ್ಲರೂ ಸೇರ್ಕೊಂಡು, ಎಲ್ಲ ಇದ್ದು ಅವ್ನು ಬದುಕೋಕ್ಕಾಗಲ್ಲ ಅಂತ ಭಾಳ ಹತ್ಬಿಟ್ರು ನಮ್ಮಮ್ಮ. ನನಗೆ ಭಾಳ ನೋವಾಗ್ಬಿಡ್ತಾವ. ಆ ತಕ್ಷಣ ನಾನು ಹಬ್ಬದ ಎಲ್ಲ ಕೆಲಸ ಬಿಟ್ಟು ಶರೀಫ್ ಸರಿಗೆ ಫೋನ್ ಮಾಡಿದೆ. ಸರ್ ನೀವೇನು ಮಾಡ್ತೀರಾ ಗೊತ್ತಿಲ್ಲ, ನನ್ನ ತಮ್ಮಗೆ ಅದು ಬೆಡ್ ತಗೊಂಡು ಕೊಡಿ ಅಂತ ಹೇಳಿದೆ. 6 ದಿನ ಸರ್ ರಿಸಲ್ಟ್ ಕೊಟ್ಟಿದ್ದು. 6 ದಿನ ಮೊಬೈಲ್ ಇಟ್ಕೊಳಕ್ಕಾಗ್ತಿರ್ಲಿಲ್ಲ. ಆ ಮೆಡಿಷನ್, ಮಣಿಪಾಲ್ ಮೆಡಿಷನ್ ನುಂಗಿರೋದ್ರಿಂದ ಅವ್ನ ಲಿವರು ಚೆನ್ನಾಗಾಗ್ತಾ ಇದೆ, ಮೈಂಡು ಚೆನ್ನಾಗಾಗ್ತಾ ಇದೆ. ಬಟ್ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಮೆಡಿಷನ್ ಜಾಸ್ತಿ ತಗೊಂಡು ನೀರು ಜಾಸ್ತಿ ಕುಡಿಬೇಡ್ರಿ ಅಂತ ಡಯಾಲಿಸಿಸಿಗೆ ಬರ್ತಾ ಇದ್ದ. ಆ ಟೈಮಲ್ಲಿ ನೀರು ಜಾಸ್ತಿ ಕುಡಿಬೇಡ್ರಿ ಅಂದಿದ್ದಕ್ಕೆ ಅವನಿಗೆ ಫೈಲ್ಸ್ ಸ್ಟಾರ್ಟ್ ಆಗಿದೆ. ಯಾವುದಕ್ಕೆ ಅಂತ ಟ್ರೀಟ್ಮೆಂಟ್ ಕೊಡಬೇಕು, ಆಪ್ರೇಷನ್ ಮಾಡ್ಸೋಕ್ಕೆ ಶಕ್ತಿ ಇಲ್ಲ. ಇಂಥ ಟೈಮಲ್ಲಿ ಈ ನಮ್ಮ ಪ್ರಾಡಕ್ಟ್ ಬಂದು ಅವನು ಆ ನೀರು ಕುಡ್ದಿದ್ದಾನೆ ಸರ್, ಆ ಬೆಲ್ಟ್ ಯೂಸ್ ಮಾಡ್ತಿದ್ದಾನೆ, ಆ ಬೆಡ್ ಯೂಸ್ ಮಾಡ್ತಿದ್ದಾನೆ. ನಾನು ಗಿಫ್ಟ್ ಕೊಟ್ಟೆ ನನ್ನ ತಮ್ಮಂಗೆ. ಅದನ್ನ ಅವನಿಗೆ ಲೈಫೇ ಕೊಟ್ಟಿದ್ದೀನಿ ಅನ್ನೋ ಖುಷಿ ನನಗಿದೆ. ಹಾಲು ಕರಿತಾನೆ, ಗೊಬ್ಬರ ಅವನೇ ಉತ್ಪಾದನೆ ಮಾಡ್ತಾನೆ, 2.5 ಎಕರೆ ತೋಟ ಚೆನ್ನಾಗಿ ನೋಡ್ಕೊತಿದ್ದಾನೆ, ಅವ್ರ ಮಕ್ಕಳಿಗೆ ಜವಾಬ್ದಾರಿ ಮಾಡ್ತಾನೆ, ಆ ನೀರು ಕುಡಿಯೋಕೆ ಹೇಳ್ತಾನೆ. ಸರ್ ಒಂದೇ ಬೆಡ್ಡಲ್ಲೇ ಆ ಫ್ಯಾಮಿಲಿ ಎಷ್ಟು ಎನರ್ಜಿಕ್ ಆಗಿದ್ದಾರೆ. ಇನ್ನೂ ನನಗೆ ಆರೋಗ್ಯ ಸಿಗ್ತಿಲ್ಲಲ್ಲ, ನಾನು ಇನ್ನೂ ಜಾಸ್ತಿ ನೀರು ಇಂಟೆಕ್ಟ್ ಮಾಡ್ಬೇಕು. ಡೈಲಿ ನಾನು ಸಾರಿ ಫೋನ್ ಮಾಡಿದಾಗ, ಸರ್ ನಾನು ಇನ್ನೂ ನೀರು ಜಾಸ್ತಿ ಇಂಟೆಕ್ಟ್ ಮಾಡ್ಕೋಬೇಕು, ಬೆಡ್ ಕೈಯಿಂದ ತೆಗಿಬಾರ್ದು. ಅದೇ ನನಗೆ ಭಾಳ ಖುಷಿ ಸರ್. ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಇವತ್ತು ನಮ್ಮ ಒಂದು ಏನು ರೈತಾಪಿ ಕೆಲಸಗಳಲ್ಲಿ ಭಾಳ ವರ್ಕ್ ಟೆನ್ಷನ್ ಇದೆ ಸರ್ ಮನೆಯಲ್ಲಿ. ಅವು ಇವತ್ತಿನ ಒಂದು ಎಲ್ಲ ಕೆಲಸ ಕಾರ್ಯದ ಭಾಳ ಅವಶ್ಯಕತೆ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇದೆ. ಆಮೇಲೆ ನಮ್ಮ ಮನೇಲಿ ಸಣ್ಣ ಮಗು ಇದೆ, ನನ್ನ ಮಗನಿಗೆ ಮಗಳು ಹುಟ್ಟಿದ್ದಾಳೆ, ಅವಳಿಗೆ ಶೀತ ಕೆಮ್ಮಾಗಿತ್ತು ಸರ್ ಮೊನ್ನೆ. ಅವಳಿಗೆ ಅದು ಹೊಟ್ಟೆ ಬೆಲ್ಟ್ ಹಾಕಿದ್ದೆ ನಾನು, ಸ್ವಲ್ಪ ಗೊರ ಮಾಡ್ತಿದ್ದಾಳೆ ಅಂತ. 5 ತಿಂಗಳು ಪಾಪ ಸರ್, 50ಗೆ 6 ತಿಂಗಳಾಯಿತು. ತಲೆಗೆ ಇದನ್ನ ಹಾಕಿದೆ ಸರ್ ಬೆಡ್ಡಿಂದು. ಅವ್ಳದ್ದು ಶೀತ ಕೆಮ್ಮು ಕೂಡ ಕಡಿಮೆ ಇದೆ.